ಎಲ್ರಿಗೂ ನಮಸ್ಕಾರ. ಕನ್ನಡದ ಸಂಧಿಗಳು ಮತ್ತು ಸಮಾಸಗಳ ಬಗ್ಗೆ ಸುಲಭವಾಗಿ ಕೇವಲ 30 ನಿಮಿಷದಲ್ಲಿ ಸಂಪೂರ್ಣವಾಗಿ ನೀವು ಸಂಧಿಗಳು ಸಮಾಸಗಳನ್ನ ಕಲಿಬೋದು. ವಿಡಿಯೋನ ಕೊನೆ ತನಕ ನೋಡಿದ್ರೆ ಸುಲಭವಾಗಿ ನೀವು ಕಂಡುಹಿಡಿದು ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸ್ಬೋದು. ಸಂಧಿಗಳ ಬಗ್ಗೆ ಈಗ ಸುಲಭವಾಗಿ ನೋಡ್ತಾ ಹೋಗೋಣ. ಎರಡು ಪದಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಎರಡು ಅಕ್ಷರಗಳು ಒಟ್ಟು ಸೇರೋದಕ್ಕೆ ಸಂಧಿ ಅಂತ ಕರಿತೀವಿ. ಈ ರೀತಿ ಸೇರಬೇಕಾದ್ರೆ ಮೂಲ ಪದಗಳ ಅರ್ಥಕ್ಕೆ ಯಾವುದೇ ಲೋಪ ಬರಬಾರ್ದು. ಹಾಗಿದ್ದಾಗ ಮಾತ್ರ ಅದು ಸಂಧಿ ಆಗುತ್ತೆ, ಸಂಧಿ ಅಂತ ಅನಿಸ್ಕೊಳ್ಳುತ್ತೆ. ಸಂಧಿಗಳಲ್ಲಿ ಎರಡು ವಿಧಗಳನ್ನ ನಾವು ನೋಡ್ಬೋದು, ಕನ್ನಡ ಸಂಧಿ, ಸಂಸ್ಕೃತ ಸಂಧಿ ಅಂತ. ಅದಕ್ಕೂ ಮೊದಲಿಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಇದೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಅಂತ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮುಂದೆ ಹೋಗ್ತಾ. ವ್ಯಂಜನ ಸಂಧಿ ಅಂದರೆ ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದು ವ್ಯಂಜನ ಸಂಧಿ ಅಂತ. ಸ್ವರದ ಮುಂದೆ ವ್ಯಂಜನ ಬಂದರೆ, ಇಲ್ಲ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ಕೇವಲ ಸ್ವರ ಮಾತ್ರನೇ ಬಂದಾಗ ಅದನ್ನು ಸ್ವರ ಸಂಧಿ ಅಂತ ಕರಿತೀವಿ. ಸಂಧಿಗಳಲ್ಲಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಎರಡು ವಿಧ ಇದೆ. ಕನ್ನಡ ಸಂಧಿ ಅಂತಂದರೆ ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿ ಆದರೆ ಅದನ್ನು ಕನ್ನಡ ಸಂಧಿ ಅಂತ ಕರಿತೀವಿ. ಕೇವಲ ಸಂಸ್ಕೃತ ಪದಗಳು ಮಾತ್ರ ಅದರಲ್ಲಿ ಇದ್ದು ಕನ್ನಡ ಪದಗಳು ಇಲ್ಲದೇ ಇದ್ದರೆ, ಸಂಸ್ಕೃತ ಪದಗಳಿಂದ ಮಾತ್ರ ಅವು ಸಂಧಿ ಆದಾಗ ಅದನ್ನು ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲಿಗೆ ಕನ್ನಡ ಸಂಧಿಗಳಲ್ಲಿ ನೋಡೋಣ. ಕನ್ನಡ ಸಂಧಿಗಳಲ್ಲಿ 3 ವಿಧ ಇದೆ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ. ಮೊದಲನೇದಾಗಿ ಲೋಪ ಸಂಧಿ ಬಗ್ಗೆ ನೋಡ್ತಾ ಹೋಗೋಣ. ಸ್ವರದ ಮುಂದೆ ಸ್ವರ ಬಂದರೆ, ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರವು ಬಿಟ್ಟು ಹೋದರೆ, ಆ ಬಿಟ್ಟು ಹೋಗೋದು ಅಂತ ಕರಿತೀವಲ್ಲ ನಾವು, ಆ ಬಿಟ್ಟು ಹೋಗೋದೇ ಅಂದರೆ ಲೋಪ ಆಗೋದು. ಬಿಟ್ಟು ಹೋಗೋದು ಅಂದರೆ ಲೋಪ ಆಗೋದು ಅಂತ. ಆ ಬಿಟ್ಟು ಹೋಗೋದಕ್ಕೆ ಲೋಪ ಸಂಧಿ ಅಂತ ಕರಿತೀವಿ. ಇದರಲ್ಲಿ ಪೂರ್ವ ಪದ ಯಾವುದು, ಉತ್ತರ ಪದ ಯಾವುದು ಅಂತ ನೋಡೋಣ. ನೋಡಿ, ಊರಲ್ಲಿ ಅಂತ ಇದೆಯಲ್ಲ, ಊರಲ್ಲಿ ಅನ್ನೋ ಪದನ ಬಿಡಿಸಿ ಬರೆದಾಗ ಊರು ಪ್ಲಸ್ ಅಲ್ಲಿ ಅಂತ ಆಗಿದೆ. ಊರು ಅನ್ನೋದು ಇಲ್ಲಿ ಪೂರ್ವ ಪದ, ಅಲ್ಲಿ ಅನ್ನೋದು ಉತ್ತರ ಪದ. ನೋಡಿ, ಊರು ಪ್ಲಸ್ ಅಲ್ಲಿ, ಇದು ಪೂರ್ವ ಪದ, ಊರು ಪೂರ್ವ ಪದ, ಇದು ಅಲ್ಲಿ ಅನ್ನೋದು ಉತ್ತರ ಪದ. ಈ ಪೂರ್ವ ಪದದಲ್ಲಿರುವಂಥ ಈ ರೂ ಅಕ್ಷರನ ಉಚ್ಚಾರಣೆ ಮಾಡಿದಾಗ ಊ ಅಕ್ಷರ ಬರೋದನ್ನು ಗಮನಿಸ್ಬೋದು ಅಲ್ವಾ. ರೂ ಅದನ್ನು ಉಚ್ಚಾರಣೆ ಮಾಡಿದಾಗ ಊ ಬರುತ್ತೆ. ಅಲ್ಲಿ, ಇಲ್ಲಿ ಆ, ಇವೆರಡನ್ನ ಕೂಡಿಸಿ ಬರೆದಾಗ, ಬಿಡಿಸಿ ಬರೆದಾಗ ಊರು ಪ್ಲಸ್ ಅಲ್ಲಿ ಆಗುತ್ತೆ. ಕೂಡಿಸಿದಾಗ ಊರಲ್ಲಿ ಆಗುತ್ತೆ. ಈ ಊ ಅನ್ನೋದು ಇಲ್ಲಿ ಬಿಟ್ಟೋಗುತ್ತೆ. ಊ ಅನ್ನೋದು ಬಿಟ್ಟೋಗಿ ಆ ಮಾತ್ರ ಕನ್ಸಿಡರ್ ಆಗಿ ಊರಲ್ಲಿ ಅನ್ನೋ ಪದ ರಚನೆ ಆಗುತ್ತೆ. ಇದು ಲೋಪ ಸಂಧಿ. ಈ ರೀತಿ ಪೂರ್ವ ಪದದಲ್ಲಿರುವಂಥ ಕೊನೆ ಅಕ್ಷರ ಏನಿದೆ, ಈ ಪೂರ್ವ ಪದ ಊರು ಅನ್ನೋದೇನಿದೆ, ಈ ಊರಿನಲ್ಲಿರುವಂಥ ಈ ಕೊನೆ ಅಕ್ಷರ ರು, ಇದು ಬಿಟ್ಟು ಹೋದರೆ, ಬಿಟ್ಟು ಹೋಗಿ ಉತ್ತರ ಪದದಲ್ಲಿರೋ ಮೊದಲನೇ ಅಕ್ಷರ ಮಾತ್ರ ಸೇರಿಸ್ಕೊಂಡು ಪದ ರಚನೆ ಆಗುತ್ತೆ. ಅದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ. ನೋಡಿ ಇನ್ನೊಂದಷ್ಟು ಉದಾಹರಣೆಗಳನ್ನ. ಮೇಲೆ ಪ್ಲಸ್ ಎಸೆ, ಮೇಲೆಸೆ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಇದರಲ್ಲೂ ಗಮನಿಸಿ, ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬದಲ್ಲಿ ನೋಡಿ, ಬೇರೆ ಬಿಡಿಸಿ ಬರೆದಾಗ ರೇನ ಉಚ್ಚಾರಣೆ ಮಾಡಿದಾಗ ಎ ಬರ್ತಾ ಇದೆ. ಓ ಉತ್ತರ ಪದದಲ್ಲಿರುವಂಥ ಮೊದಲನೇ ಅಕ್ಷರ ಓ, ಈ ಎ ಅನ್ನೋದು ಇಲ್ಲಿ ಬಿಟ್ಟೋಗಿ ಓ ಮಾತ್ರ ಕನ್ಸಿಡರ್ ಆಗಿ ಬೇರೊಬ್ಬ, ಓ ಬೇರೊಬ್ಬ ಆಗಿದೆ. ಹುಚ್ಚು ಪ್ಲಸ್ ಎದ್ದು, ಹುಚ್ಚೆದ್ದು. ಈ ರೀತಿ ಪೂರ್ವ ಪದದಲ್ಲಿರುವಂಥ ಕೊನೆ ಅಕ್ಷರಗಳನ್ನು ಬಿಟ್ಟು ಹೋಗೋದು. ಇನ್ನೊಂದಷ್ಟು ಉದಾಹರಣೆಗಳನ್ನ ನೋಡಬೇಕು ಅಂದರೆ, ಊರು ಪ್ಲಸ್ ಅನ್ನು, ಊರನ್ನು. ಊರು ಪ್ಲಸ್ ಊರು, ಊರೂರು. ಊರು ಪ್ಲಸ್ ಒಳಗೆ, ಊರೊಳಗೆ. ನಾವು ಪ್ಲಸ್ ಎಲ್ಲ, ನಾವೆಲ್ಲ. ಇವೆಲ್ಲ ಲೋಪ ಸಂಧಿಗೆ ಉದಾಹರಣೆ. ಬಿಡಿಸಿ ಬರೆದಾಗ ಪೂರ್ವ ಪದದಲ್ಲಿರುವಂಥ ಕೊನೆ ಅಕ್ಷರ ಬಿಟ್ಟೋಗಿ ಉತ್ತರ ಪದದಲ್ಲಿರುವಂಥ ಮೊದಲನೇ ಅಕ್ಷರ ಮಾತ್ರ ಸೇರಿಸ್ಕೊಂಡು ಪದ ರಚನೆ ಆದಾಗ ಅದನ್ನು ಲೋಪ ಸಂಧಿ ಅಂತ ಕರಿತೀವಿ. ಮುಂದೆ ನೋಡ್ತಾ ಹೋಗೋಣ. ಎರಡನೇ ಸಂಧಿ ಆಗಮ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಹೊಸದಾಗಿ ಒಂದು ಅಕ್ಷರ ಸೇರಿದರೆ ಸಂಧಿ ಆಗುವಂಥದ್ದು. ಒಂದು ಪದನ ಬಿಡಿಸಿ ಬರೆದಾಗ ಅಲ್ಲಿ ಹೊಸ ಪದ ಬರುವಂಥದ್ದು, ಹೊಸ ಪದದ ಒಂದು ಆಗಮ ಆಗುವಂಥದ್ದನ್ನು ಆಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿನಲ್ಲಿ 2 ವಿಧ ಇದೆ: ಯಕಾರಾಗಮ ಮತ್ತು ಒಕಾರಾಗಮ ಅಂತ. ಯಕಾರಾಗಮ ಅಂದರೆ ಸ್ವರಗಳ ಮಧ್ಯೆ ಯಾಕಾರ ಬಂದು ಸೇರೋ ಅಂಥದ್ದು. ಒಕಾರಾಗಮ ಅಂದರೆ ಸ್ವರದ ಮುಂದೆ ವ ಒಂದು ವ್ಯಂಜನ ಬಂದು ಸೇರೋ ಅಂಥದ್ದು. ಸ್ತ್ರೀಯರು ಅನ್ನೋ ಪದನ ಬಿಡಿಸಿ ಬರೆದಾಗ ಸ್ತ್ರೀ ಪ್ಲಸ್ ಅರು ಆಗಿದೆ. ನೋಡಿ ಗಮನಿಸಿ, ಸ್ತ್ರೀ ಅದನ್ನು ಉಚ್ಚಾರಣೆ ಮಾಡಿದಾಗ ಈ ಬರ್ತಾ ಇದೆ, ಸ್ತ್ರೀ.
ಅರು ಆ ನೋಡಿ ಇಲ್ಲಿ ಯಾವ ಅಕ್ಷರನೂ ಇಲ್ಲಿ ಲೋಪ ಆಗಿಲ್ಲ, ಯಾವ ಅಕ್ಷರ ಬಿಟ್ಟೋಗಿಲ್ಲ. ಬದಲಿಗೆ ಇರೋ ಅಕ್ಷರ ಜೊತೆಗೆ ಇನ್ನೊಂದು ಅಕ್ಷರ ಬಂದು ಸೇರಿದೆ ನೋಡಿ. ಸ್ತ್ರೀ ಈನೇ ಬರ್ತಾ ಇದೆ ಉಚ್ಚಾರಣೆ ಮಾಡಿದಾಗ. ಅರು ಸ್ತ್ರೀಯರು ಯಾ ಅಕ್ಷರ ಬಂದು ಸೇರ್ಕೊಂಡಿದೆ, ಸ್ತ್ರೀಯರು. ಮಳೆಯಿಂದ ಮಳೆ ಪ್ಲಸ್ ಇಂದ ಮಳೆಯಿಂದ ಯಾ ಅಕ್ಷರ ಬಂದು ಸೇರಿಕೊಂಡಿದೆ ನೋಡಿ. ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ. ಶಕ್ತಿ ಪ್ಲಸ್ ಅನ್ನು ಶಕ್ತಿಯನ್ನು. ಗಾಳಿ ಪ್ಲಸ್ ಅನ್ನು ಗಾಳಿಯನ್ನು. ದೊರೆ ಪ್ಲಸ್ ಎಂದು ದೊರೆ ಎಂದು. ನಾಚಿಕೆ ಪ್ಲಸ್ ಆದೀತು ನಾಚಿಕೆಯಾದೀತು. ಇವೆಲ್ಲ ಯಕಾರಾಗಮ ಸಂಧಿಗೆ ಉದಾಹರಣೆಗಳು. ಹಾಗೆ ವಕಾರಾಗಮನ ಗಮನಿಸ್ತಾ ಹೋಗೋಣ. ಇಲ್ಲಿ ವಕಾರಾಗಮ ಅಂದರೆ ಸೇಮ್ ಈ ಯಾಕಾರ ಯಾವ ಥರ ನೋಡಿದ್ವಿ ನಾವು, ಅದೇ ಥರ ವಾ ಒಂದು ವ್ಯಂಜನ ಆಗಮ ಆಗೋದು, ಹೊಸದಾಗಿ ಬಂದು ಸೇರುವಂಥದ್ದು. ಕರು ಪ್ಲಸ್ ಅನ್ನು ಕರುವನ್ನು. ಅದನ್ನು ಬಿಡಿಸಿ ಬರೆದಾಗ ನೋಡಿ, ಕರು ಹೂ ಉಚ್ಚಾರಣೆ ಮಾಡಿದಾಗ ಹೂ ಬರ್ತಾ ಇದೆ. ಉತ್ತರ ಪದದ ಮೊದಲನೇ ಅಕ್ಷರ ಆ, ಪೂರ್ವ ಪದದ ಕೊನೆಯ ಅಕ್ಷರ ಹೂ. ಇವೆರಡೂ ಸಹ ಕರುವನ್ನು ಪದದಲ್ಲಿದೆ ನೋಡಿ. ಕರುವನ್ನು ಅದರ ಪದನ ಉಚ್ಚಾರಣೆ ಮಾಡಿದಾಗ ನೋಡಿ, ಕರು ಹೂ ಪೂರ್ವ ಪದದ ಹೂ ಅಕ್ಷರ ಹಾಗೇ ಇದೆ. ಅನ್ನು ಅನ್ನು ನೋಡಿ ವಾ ಅಕ್ಷರ ಬಂದು ಸೇರಿಕೊಂಡಿದೆ, ಕರುವನ್ನು. ಹೂ ಪ್ಲಸ್ ಇಂದ ಹೂವಿಂದ. ಗುರು ಪ್ಲಸ್ ಅನ್ನು ಗುರುವನ್ನು. ಸ್ಥಿರ ಪ್ಲಸ್ ಆಗಲಿ ಸ್ಥಿರವಾಗಲಿ. ಜಗಳ ಪ್ಲಸ್ ಆಡು ಜಗಳವಾಡು. ಇವೆಲ್ಲ ವಕಾರಾಗಮ ಸಂಧಿಗೆ ಉದಾಹರಣೆ. ಇದರ ಲೋಪ ಸಂಧಿನಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟೋಗಿ ಉತ್ತರ ಪದದಲ್ಲಿರೋ ಮೊದಲನೇ ಅಕ್ಷರ ಮಾತ್ರ ಸೇರಿ ಅಲ್ಲಿ ಸಂಧಿ ಕಾರ್ಯ ನಡೆಯುತ್ತೆ. ಆಗಮ ಸಂಧಿನಲ್ಲಿ ಯಾವ ಪದನೂ ಇಲ್ಲಿ ಬಿಟ್ಟು ಹೋಗೋದಿಲ್ಲ, ಬದಲಿಗೆ ಹೊಸ ಅಕ್ಷರ ಬಂದು ಸೇರುತ್ತೆ, ಅದು ಆಗಮ ಸಂಧಿ. ಹೊಸ ಅಕ್ಷರ ಯಾವುದು ಅಂದರೆ ಯಾ ಮತ್ತು ವಾ ಅಕ್ಷರ ಆಗಮವಾಗುತ್ತೆ. ಆದೇಶ ಸಂಧಿ. ಸಂಧಿಯಾಗುವಾಗ ಒಂದು ಅಕ್ಷರದ ಬದಲಿಗೆ ಬೇರೊಂದು ಅಕ್ಷರ ಬಂದು ಸೇರುವಂಥದ್ದು. ಕಾತಾಪಗಳಿಗೆ ಗಾದಾಬ ಬಂದು ಸೇರುವಂಥದ್ದು. ಇದು ಆದೇಶ ಸಂಧಿಗೆ ಉದಾಹರಣೆ. ಕೆಲವು ಕಡೆ ಪಕಾರಕ್ಕೆ ಚಕಾರನೂ ಬರುತ್ತೆ, ಮಕಾರಕ್ಕೆ ವಕಾರನೂ ಸಹ ಆದೇಶವಾಗಿ ಬರುತ್ತೆ ಕೆಲವೊಂದು ಕಡೆ. ಇಲ್ಲಿ ನೋಡಿ, ಒಂದೊಂದು ಕನ್ನಡ ಸಂಧಿಗಳಲ್ಲಿ ಒಂದೊಂದು ಇದಕ್ಕೆ ಒಂದೊಂದು ಥರ ಇದೆ. ಲೋಪ ಸಂಧಿ ಅಂದರೆ ಅಲ್ಲಿ ಬಿಟ್ಟು ಹೋಗುತ್ತೆ. ಆಗಮ ಸಂಧಿ ಅಂದರೆ ಹೊಸ ಅಕ್ಷರ ಆಗಮ ಆಗುತ್ತೆ. ಆದೇಶ ಅಂದರೆ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಕ್ಷರ ಬರುತ್ತೆ. ಕಾತಾಪಗಳಿಗೆ ಗಾದಾಬ ಬರುತ್ತೆ, ಅದೇ ವರ್ಗದ ಮೂರನೇ ಅಕ್ಷರ ಬರುತ್ತೆ. ಕಾತಾಪ ಅದೇ ವರ್ಗದ ಮೂರನೇ ಅಕ್ಷರ ಗಾದಾಬ ಬಂದು ಸೇರೋವಂಥದ್ದು. ಕೆಲವೊಂದು ಕಡೆ ಪಕಾರಕ್ಕೆ ಚಕಾರ ಬರುತ್ತೆ, ಮಕಾರಕ್ಕೆ ವಕಾರ ಆದೇಶವಾಗಿ ಬರುತ್ತೆ. ಇಲ್ಲಿ ಗಮನಿಸಿ, ಕಂಬನಿ ನೋಡಿ, ಕಂಬನಿನ ಬಿಡಿಸಿ ಬರೆದಾಗ ಕಣ್ ಪ್ಲಸ್ ಪನಿ ಕಂಬನಿ. ಕಣ್ ಪ್ಲಸ್ ಪನಿ ಕಂಬನಿ. ಅಲ್ಲಿ ಪನಿ ಅಂತ ಇದೆಯಲ್ಲ, ಪಾ ಉತ್ತರ ಪದದ ಮೊದಲನೇ ಅಕ್ಷರ ಏನಿದೆ ಪಾ, ಆ ಪಾದ ಬದಲಿಗೆ ಬಾ ಬಂದಿದೆ. ನೋಡಿ, ಕಣ್ ಪ್ಲಸ್ ಪನಿ ಅದನ್ನು ಬಿಡಿಸಿ ಬರೆದಾಗ ಕಣ್ ಪ್ಲಸ್ ಪನಿ. ಇಲ್ಲಿ ಪಾ ಅಕ್ಷರ ಇದೆಯಲ್ಲ, ಈ ಪಾ ಅಕ್ಷರದ ಬದಲಿಗೆ ನೋಡಿ ಇಲ್ಲಿ ಕಂಬನಿ. ಇದೇ ವರ್ಗದ ಮೂರನೇ ಅಕ್ಷರ ಯಾವುದು? ಪವರ್ಗದ ಮೂರನೇ ಅಕ್ಷರ ಬವರ್ಗ, ಬಾ ಬರುತ್ತಲ್ಲ ಅಕ್ಷರ ಬಾ, ಅದು ಸೇರಿಕೊಂಡು ಕಣ್ ಪ್ಲಸ್ ಪನಿ ಕಂಬನಿ ಆಗಿದೆ ನೋಡಿ, ಕಂಬನಿ. ಹಾಗೆ ಎರಡನೇ ಉದಾಹರಣೆಯನ್ನು ಗಮನಿಸಿ, ಮಳೆಗಾಲ. ಮಳೆ ಪ್ಲಸ್ ಕಾಲ ಮಳೆಗಾಲ. ಇಲ್ಲಿ ಕಾ ಸಂಧಿ ಏನಾಗಿದೆ, ಕಾ ಇಲ್ಲಿ ಸೇರಿ ಗಾ ಆಗಿದೆ ನೋಡಿ. ಬೆನ್ ಪ್ಲಸ್ ಪತ್ತು ಬೆಂಬತ್ತು. ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ. ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು. ಕೆಳ ಪ್ಲಸ್ ತುಟಿ ಕೆಳದುಟಿ. ಚಳಿ ಪ್ಲಸ್ ಕಾಲ ಚಳಿಗಾಲ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು. ಈ ಥರ ಬಹಳಷ್ಟು ಉದಾಹರಣೆಗಳನ್ನ ಆದೇಶ ಸಂಧಿನಲ್ಲಿ ನೋಡ್ಬೋದು. ಏನಿಲ್ಲ, ಉತ್ತರ ಪದದಲ್ಲಿರುವಂಥ ಮೊದಲನೇ ಅಕ್ಷರ ಪದದಲ್ಲಿ ಅದರ ಮೊದಲನೇ ಅಕ್ಷರದ ಬದಲಿಗೆ ಮೂರನೇ ಅಕ್ಷರ ಬಂದು ಸೇರುವಂಥದ್ದು ಆದೇಶ ಸಂಧಿ. ಅದರ ಬದಲಿಗೆ ಅದೇ ವರ್ಗದ ಮೂರನೇ ಅಕ್ಷರ ಬಂದು ಸೇರುವಂಥದ್ದು ಆದೇಶ ಸಂಧಿ. ಹೊಸದಾಗಿ ಅಕ್ಷರ ಬಂದು ಸೇರಿದ್ರೆ ಅದು ಆಗಮ ಸಂಧಿ. ಒಂದು ಅಕ್ಷರ ಬಿಟ್ಟು ಹೋದರೆ ಅದು ಲೋಪ ಸಂಧಿ. ಇನ್ನೊಂದಿದೆ ಪ್ರಕೃತಿ ಭಾವ ಅಂತ. ಪ್ರಕೃತಿ ಭಾವ ಅಂದರೆ ಸ್ವರದ ಮುಂದೆ ಸ್ವರ ಬಂದರೂ ಸಹ ಸಂಧಿ ಕಾರ್ಯ ನಡೆಯದೇ ಇರುವಂಥದ್ದು. ಇಲ್ಲಿ ಯಾವುದೇ ಸಂಧಿ ಕಾರ್ಯ ನಡೆಯಲ್ಲ, ಆದರೂ ಸ್ವರದ ಮುಂದೆ ಸ್ವರ ಬಂದಿರುತ್ತೆ ನೋಡಿ. ಆ ಪ್ಲಸ್ ಹಾಡು. ಆ ಅನ್ನೋದು ಒಂದು ಸ್ವರ ಪೂರ್ವ ಪದದಲ್ಲಿರೋದು. ಆಡು ಉತ್ತರ ಪದದಲ್ಲಿರೋ ಅದು ಒಂದು ಸ್ವರ.
ಆದರೆ ಇದು ಸ್ವರದ ಮುಂದೆ ಸ್ವರ ಬಂದರೂ ಸಹ ಯಾವುದೇ ಇಲ್ಲಿ ಅದರ ಮೂಲ ಸ್ಥಾನ ಏನಿದೆಯೋ ಅದನ್ನು ಹಾಗೇ ಉಳಿಸ್ಕೊಂಡು ಯಾವುದೇ ಸಂಧಿ ಕಾರ್ಯ ನಡೆಯದೆ ಪ್ರಕೃತಿ ಭಾವ, ಈ ಥರ ಅಕ್ಷರಗಳನ್ನ ಪ್ರಕೃತಿ ಭಾವ ಅಂತ ಕರಿತೀವಿ. ಅಯ್ಯೋ ಪ್ಲಸ್ ಇದೇನು, ಅಯ್ಯೋ ಇದೇನು, ಅಣ್ಣ ಇಲ್ಲಿ ನೋಡು, ಓಹೋ ಅವನೇನು, ಆ ಅಂಗಡಿ, ಆ ಹುಡುಗ, ಇವೆಲ್ಲ ಪ್ರಕೃತಿ ಭಾವಕ್ಕೆ ಉದಾಹರಣೆಗಳು. ಇವಿಷ್ಟು ಕನ್ನಡ ಸಂಧಿಗಳನ್ನ ನೋಡ್ತಾ ಹೋದ್ವಿ. ಈಗ ಸಂಸ್ಕೃತ ಸಂಧಿಗಳನ್ನ ನೋಡ್ತಾ ಹೋಗೋಣ. ಸಂಸ್ಕೃತ ಸಂಧಿ ಅಂತಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳು ಸಹ ಸಂಸ್ಕೃತ ಪದಗಳೇ ಆಗಿರಬೇಕು. ಇದರಲ್ಲಿ ಕನ್ನಡ ಪದಗಳು ಇರೋದಿಲ್ಲ, ಸಂಸ್ಕೃತ ಪದಗಳು ಮಾತ್ರ ಇರುತ್ತವೆ. ಈ ಕನ್ನಡ ಪದ ಸಂಧಿಗಳನ್ನ ನಾವು ಏನು ನೋಡಿದ್ವಿ, ಲೋಪ ಆಗಮ ಆದೇಶದಲ್ಲಿ ಕನ್ನಡ ಪದ ಇರುತ್ತೆ, ಕನ್ನಡ ಪದದ ಜೊತೆಗೆ ಸಂಸ್ಕೃತ ಪದನೂ ಒಂದೊಂದು ಬಂದಿರುತ್ತೆ. ಮತ್ತು ಕನ್ನಡ ಪದ ಕನ್ನಡ ಪ್ಲಸ್ ಕನ್ನಡನೂ ಇರುತ್ತೆ, ಕನ್ನಡ ಪ್ಲಸ್ ಸಂಸ್ಕೃತನೂ ಇರುತ್ತೆ. ಅಂಥವು ಕನ್ನಡ ಸಂಧಿಗಳು. ಇಲ್ಲಿ ಕನ್ನಡ ಪದಗಳಿಲ್ಲದೆ ಕೇವಲ ಸಂಸ್ಕೃತ ಪದಗಳಿಂದನೇ ಆಗಿರುವಂಥ ಸಂಧಿಗಳಿಗೆ ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಸಂಸ್ಕೃತ ಸಂಧಿಗಳನ್ನ ನೋಡ್ತಾ ಹೋಗೋಣ. ಇದರಲ್ಲೂ ಸಹ ಸ್ವರ ಮತ್ತು ವ್ಯಂಜನ ಸಂಧಿಗಳಿವೆ. ಸ್ವರದ ಮುಂದೆ ಸ್ವರ ಬಂದರೆ ಸ್ವರ ಸಂಧಿ, ವ್ಯಂಜನದ ಮುಂದೆ ವ್ಯಂಜನ ಬಂದಾಗ ಅಥವಾ ವ್ಯಂಜನದ ಮುಂದೆ ಸ್ವರ ಬಂದಾಗ ವ್ಯಂಜನ ಸಂಧಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಸಂಸ್ಕೃತ ಸಂಧಿಗಳನ್ನ. ಸವರ್ಣ ದೀರ್ಘ ಸಂಧಿ. ಆ ಈ ಉ ಈ ಸವರ್ಣ ಸ್ವರಗಳು ಏನಿದೆ ಇವು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಬರುವಂಥದ್ದು ಸವರ್ಣ ದೀರ್ಘ ಸಂಧಿ. ಅದು ಹೆಸರೇ ಹೇಳ್ತಾ ಇದೆ ನೋಡಿ, ಸವರ್ಣ ದೀರ್ಘ. ದೀರ್ಘ ಅಂದರೆ ಅದೇ ಜಾತಿಯ ದೀರ್ಘ ಬರುವಂಥದ್ದು ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ. ಮೊದಲನೇ ಉದಾಹರಣೆಯನ್ನು ಗಮನಿಸಿ. ಗುರು ಪ್ಲಸ್ ಉಪದೇಶ, ಗುರೂಪದೇಶ ಇದೆ ನೋಡಿ. ಪೂರ್ವ ಪದದ ಕೊನೆಯ ಅಕ್ಷರ ರೂನ ಉಚ್ಚಾರಣೆ ಮಾಡಿದಾಗ ಊ ಬರ್ತಾ ಇದೆ. ಉತ್ತರ ಪದದ ಮೊದಲನೇ ಅಕ್ಷರ ಊ. ಈ ಊ ಏನಿದೆ ಇದರ ಇದೇ ಜಾತಿಯ ದೀರ್ಘ ಸ್ವರ ಏನು, ಊ ಬಂದಿದೆಯಲ್ಲ ಅಲ್ಲಿ, ಗುರೂ ಗುರೂ ಬಂದಿದೆ ನೋಡಿ, ಗುರೂ. ಈ ರೂನ ಉಚ್ಚಾರಣೆ ಮಾಡಿದಾಗ ಊ ಬಂತಲ್ವಾ, ಗುರೂ, ಗುರೂಪದೇಶ. ಶುಭ ಪ್ಲಸ್ ಆಶಯ, ಶುಭಾಶಯ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಇದರಲ್ಲೆಲ್ಲ ಅದೇ ಜಾತಿಯ ದೀರ್ಘ ಸ್ವರ ಬರೋಂಥದ್ದನ್ನು ಗಮನಿಸ್ಬೋದು. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಗಿರಿ ಪ್ಲಸ್ ಈಶ, ಗಿರೀಶ. ಕವಿ ಪ್ಲಸ್ ಇಂದ್ರ, ಕವೀಂದ್ರ. ಸುರ ಪ್ಲಸ್ ಅಸುರ, ಸುರಾಸುರ. ಭೂಮಿ ಪ್ಲಸ್ ಈಶ್ವರ, ಭೂಮೀಶ್ವರ. ಜಲ ಪ್ಲಸ್ ಸಾಕ್ಷಿ, ಜಲಜಾಕ್ಷಿ. ನೋಡಿ ಇದೆಲ್ಲ ಜಲಜ ಪ್ಲಸ್ ಅಕ್ಷಿ, ಜಲಜಾಕ್ಷಿ. ಇವೆಲ್ಲ ಅದೇ ಜಾತಿಯ ದೀರ್ಘ ಸ್ವರ ಬಂದರೆ ಅದು ಸವರ್ಣ ದೀರ್ಘ ಸಂಧಿ ಅಂತ. ಇನ್ನು ಗುಣಸಂಧಿ. ಗುಣಸಂಧಿ ಅಂದರೆ ಪೂರ್ವ ಪದದ ಕೊನೆಯ ಸ್ವರ ಏನಿದೆ, ಕೊನೆಯ ಸ್ವರ ಆಕಾರಗಳಿರುತ್ತೆ. ಆಕಾರಗಳಿಗೆ ಈ ಕಾರಗಳು ಪರ ಬಂದಾಗ, ಉತ್ತರ ಪದದಲ್ಲಿ ಈ ಕಾರಗಳು ಬಂದಾಗ ಏಕಾರ ಬರುತ್ತೆ. ಮತ್ತು ಪೂರ್ವ ಪದದಲ್ಲಿರೋ ಆಕಾರಗಳಿಗೆ ಉತ್ತರ ಪದದಲ್ಲಿ ಊಕಾರ ಬಂದಾಗ ಓಕಾರ ಬರೋದು. ರೂಕಾರಕ್ಕೆ ಅರ್ಕಾರ ಆದೇಶವಾಗಿ ಬಂದು ಸೇರಿಕೊಂಡ್ರೆ ಅದನ್ನು ಗುಣಸಂಧಿ ಅಂತ ಕರಿತೀವಿ. ಸುರ ಪ್ಲಸ್ ಇಂದ್ರ, ಸುರೇಂದ್ರ. ಏ ಇದೆ ನೋಡಿ, ಇದು ಏ ದೀರ್ಘ ಇದೆ ಅಂತ ಅಂದು ಸವರ್ಣ ದೀರ್ಘ ಸಂಧಿ ಅಂದ್ಕೊಂಬಿಟ್ಟಿರ. ಸವರ್ಣ ದೀರ್ಘ ಸಂಧಿ ಅಂದರೆ ಅದೇ ಜಾತಿ ದೀರ್ಘ ಸ್ವರ ಬರಬೇಕು. ಇಲ್ಲಿ ಅದೇ ಜಾತಿ ಇಲ್ಲ ನೋಡಿ. ಪೂರ್ವ ಪದ ಆಕಾರ ಇದ್ದರೆ, ಉತ್ತರ ಪದ ಈ ಕಾರ ಇದ್ದರೆ ಮಾತ್ರ ಎ ಬರಬೇಕು, ಅಂಥದ್ದು ಗುಣಸಂಧಿ. ಸುರ ಪ್ಲಸ್ ಇಂದ್ರ, ಸುರೇಂದ್ರ. ಆಕಾರ ಮುಂದೆ ಈ ಕಾರ ಬಂದಾಗ ಏಕಾರ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ನೋಡಿ ಆಕಾರ ಚಂದ್ರನ ಉಚ್ಚಾರಣೆ ಮಾಡಿದಾಗ ಆಕಾರ, ಉದಯ, ಚಂದ್ರೋದಯ. ಆಕಾರದ ಮುಂದೆ ಊಕಾರ ಬಂದಾಗ ಓಕಾರ ಪರ ಆಗುತ್ತೆ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಮಹಾ ರೂಗೆ ನೋಡಿ ರೂಕಾರ ಬಂದಿದೆ. ರೂಕಾರ ಬಂದಾಗ ಅರ್ಕಾರ ಇಲ್ಲಿ ಆದೇಶವಾಗಿ ಬಂದಿದೆ. ಇಲ್ಲಿ ಆಕಾರಗಳಿಗೆ ಈ ಕಾರ ಬಂದಾಗ ಏಕಾರ ಆದೇಶವಾಗಿ ಬಂದಿದೆ. ಆಕಾರಗಳಿಗೆ ಊಕಾರ ಬಂದಾಗ ಓಕಾರ ಆದೇಶವಾಗಿ ಬರುತ್ತೆ. ಇದೆಲ್ಲ ಗುಣಸಂಧಿಗಳು. ಇನ್ನೊಂದಷ್ಟು ಗುಣಸಂಧಿಗಳಿಗೆ ಉದಾಹರಣೆಗಳು ಅಂದರೆ ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ದರ ಪ್ಲಸ್ ಇಂದ್ರ, ದರೇಂದ್ರ. ಏಕ ಪ್ಲಸ್ ಊನ, ಏಕೋನ. ನೋಡಿ ಏಕ ಪ್ಲಸ್ ಊನದಲ್ಲಿ ಏಕ ಪ್ಲಸ್ ಊನ, ಏಕೋನ ಬರಬೇಕಲ್ಲ. ನೋಡಿ ಏಕ ಬಿಡಿಸಿ ಬರೆದಾಗ ನೋಡಿ ಕಾನ ಉಚ್ಚಾರಣೆ ಮಾಡಿದಾಗ ಆ ಪ್ಲಸ್ ಊ ಬಂದಾಗ ಓ ಬರಬೇಕು. ಏಕೋನ, ಏಕೋನ ಬಂದಿದೆ ನೋಡಿ, ಏಕೋನ. ಇವೆಲ್ಲ ಗುಣಸಂಧಿಗೆ ಉದಾಹರಣೆ. ಇನ್ನು ವೃದ್ಧಿ ಸಂಧಿ, ಮೂರನೇ ಸಂಧಿ.
ಸಂಸ್ಕೃತ ಸಂಧಿಗಳಲ್ಲಿ 3ನೇ ಸಂಧಿ ವೃದ್ಧಿ ಸಂಧಿ. ಆ ಕಾರಗಳ ಮುಂದೆ ಎ ಐಕಾರಗಳು ಪರವಾದರೆ ಐಕಾರ, ಆ ಕಾರಗಳ ಮುಂದೆ ಓ ಔಕಾರ ಪರವಾದ ಔಕಾರ ಬರೋದು. ಆ ಕಾರ ಮುಂದೆ ಈ ಕಾರ ಪರ ಆದಾಗ ಏಕಾರ ಬರುವಂಥದ್ದು ಗುಣಸಂಧಿ. ಇಲ್ಲಿ ಆ ಕಾರ ಮುಂದೆ ಎ ಐಕಾರ ಬಂದಾಗ ಐಕಾರ ಬಂದರೆ ವೃದ್ಧಿ ಸಂಧಿ, ಓ ಔಕಾರ ಬಂದಾಗ ಔಕಾರ ಬಂದಾಗ ವೃದ್ಧಿ ಸಂಧಿ. ಇದು ವೃದ್ಧಿ ಸಂಧಿಗಳು. ಏಕ ಪ್ಲಸ್ ಏಕ ಏಕೈಕ, ಶಿವ ಪ್ಲಸ್ ಐಕ್ಯ ಶಿವೈಕ್ಯ, ವನ ಪ್ಲಸ್ ಔಷಧ ವನೌಷಧ. ಹಾಗೆ ನೋಡಿ ಲೋಕ ವನ ಪ್ಲಸ್ ಔಷಧ ವನೌಷಧ, ಮಹಾ ಪ್ಲಸ್ ಔದಾರ್ಯ. ಇದನ್ನು ಬಿಡಿಸಿ ಬರ್ದಾಗ ನೋಡೋಣ. ಶಿವ ಪ್ಲಸ್ ಐಕ್ಯ ಆಗಿದೆಯಲ್ಲ, ವಿದ್ಯಾ ಪ್ಲಸ್ ಐಶ್ವರ್ಯ ವಿದ್ಯೈಶ್ವರ್ಯ. ಇದನ್ನು ಬಿಡಿಸಿ ಬರೆಯೋಣ. ವಿದ್ಯಾ ಪ್ಲಸ್ ಐಶ್ವರ್ಯ, ಇದನ್ನು ಬಿಡಿಸಿ ಬರೆದಾಗ ವಿದ್ಯೈಶ್ವರ್ಯ ಆಗುತ್ತೆ. ನೋಡಿ ವಿದ್ಯಾ ಆ ಬರ್ತಾ ಇದೆ, ಇಲ್ಲಿ ಐ ಬಂದಿದೆ. ಆ ಕಾರಗಳ ಮುಂದೆ ಎ ಐಕಾರ ಬಂದಾಗ ಐಕಾರನೇ ಬರಬೇಕು. ವಿದ್ಯೈಶ್ವರ್ಯ, ವಿದ್ಯೈಶ್ವರ್ಯ ಬಂತಲ್ಲ, ವಿದ್ಯೈಶ್ವರ್ಯ. ನೋಡಿ ಇಲ್ಲಿ ಐಕಾರನೇ ಬಂದಿದೆ, ಇಲ್ಲಿ ಗಮನಿಸ್ಬೋದು ಐಕಾರ ಬಂದಿದೆ. ಆ ಕಾರಗಳ ಮುಂದೆ ಎ ಐಕಾರ ಬಂದಾಗ ಐಕಾರನೇ ಬರೋವಂಥದ್ದು. ಹಾಗೆ ಆ ಕಾರಗಳ ಮುಂದೆ ಓ ಔಕಾರ ಬಂದಾಗ ವನೌಷಧ. ನೋಡಿ ವನೌಷಧ ಗಮನಿಸಿ, ಓ ಔ ಬಂದಿದೆಯಲ್ಲ, ಇಲ್ಲಿ ಔ ಬಂದಿದೆ ನೋಡಿ ವನೌಷಧ. ಈ ರೀತಿ ಬಂದಾಗ ಅವು ವೃದ್ಧಿ ಸಂಧಿ ಅಂತ ಪರಿಗಣಿಸಬೇಕು. ಈಗ ಮುಂದೆ ಎಂಡ್ ಸಂಧಿ ನೋಡೋಣ. ಎಂಡ್ ಸಂಧಿ ಇಲ್ಲಿ ಇಷ್ಟೊತ್ತು ನಾವು ಉತ್ತರ ಪೂರ್ವ ಪದದಲ್ಲಿ ಆ ಕಾರಗಳನ್ನ ನೋಡ್ತಾ ಇದ್ವಿ. ಎಂಡ್ ಸಂಧಿನಲ್ಲಿ ಪೂರ್ವ ಪದದಲ್ಲಿ ಈ ಕಾರ ಬರುತ್ತೆ. ಈ ಕಾರಗಳಿಗೆ ಯಾ ಕಾರ ಬರುತ್ತೆ, ಉ ಕಾರಗಳು ಬಂದಾಗ ವಾ ಕಾರ ಬರುತ್ತೆ. ಇದು ಎಂಡ್ ಸಂಧಿ. ಇದಕ್ಕೆ ಉದಾಹರಣೆಗಳನ್ನ ನೋಡೋಣ. ಅತ್ಯವಸರ. ನೋಡಿ ಅತ್ಯವಸರನ ಬಿಡಿಸಿ ಬರೆದಾಗ ಅತಿ ಪ್ಲಸ್ ಅವಸರ ಅತ್ಯವಸರ. ಇಲ್ಲಿ ನೀವು ಗಮನಿಸ್ಬೋದು, ಅತ್ಯವಸರದಲ್ಲಿ ಪೂರ್ವ ಪದದಲ್ಲಿ ಈ ಬಂದಿದೆ, ಪೂರ್ವ ಪದದಲ್ಲಿ ಈ ಅತಿ ಈ ಬಂದಿದೆ. ಮತ್ತು ನೋಡಿ ಪೂರ್ವ ಪದದಲ್ಲಿರೋ ಎಲ್ಲ ಕಡೆ ಈನೇ ಬಂದಿದೆ. ಈ ಕಾರ ಬರುತ್ತೆ, ಇಲ್ಲ ಉ ಕಾರ ಬರುತ್ತೆ. ಈ ಕಾರ ಬಂದಾಗ ಯಾ ಕಾರ ಆದೇಶವಾಗಿ ಬರುತ್ತೆ, ಉ ಕಾರ. ನೋಡಿ ಮನು ಪದದಲ್ಲಿ ಮನು ಹೂ ಬಂದಿದೆ, ಹೂ ಪ್ಲಸ್ ಆ ಬಂದಿದೆ. ಮನ್ವಂತರ ನೋಡಿ ವಾ ಬಂದಿದೆ, ಮನ್ವಂತರ ವಾ ಬಂದಿದೆ. ಇದು ಎಂಡ್ ಸಂಧಿ. ಈ ಕಾರಗಳು ಬಂದಾಗ ಯಾಕಾರ ಬರುತ್ತೆ, ಪೂರ್ವ ಪದದಲ್ಲಿ ಈ ಕಾರ ಬಂದಾಗ ಯಾಕಾರ, ಪೂರ್ವ ಪದದಲ್ಲಿ ಉ ಕಾರ ಬಂದಾಗ ವಾಕಾರ ಬಂದರೆ ಅದು ಎಂಡ್ ಸಂಧಿ. ಇನ್ನು ಸಂಸ್ಕೃತ ವ್ಯಂಜನ. ಇಷ್ಟೊತ್ತು ನೋಡಿದ್ದು ನಾವು ಸಂಸ್ಕೃತ ಸ್ವರ ಸಂಧಿಗಳು, ಅಂದರೆ ಸ್ವರ ಮಾತ್ರ ಬರ್ತಿತ್ತು, ಆಕಾರ ಬರ್ತಿತ್ತು, ಈ ಕಾರ ಬರ್ತಿತ್ತು, ಉ ಕಾರ ಬರ್ತಿತ್ತು. ಇಷ್ಟೊತ್ತು ನೋಡಿದ್ದು. ಈಗ ವ್ಯಂಜನಾಕ್ಷರಗಳು ಬರುತ್ತೆ ಸಂಸ್ಕೃತದಲ್ಲಿ. ವ್ಯಂಜನಾಕ್ಷರಗಳು ಬಂದಾಗ ಇದು ವ್ಯಂಜನ ಸಂಧಿ. ವ್ಯಂಜನ ಸಂಧಿನಲ್ಲಿ ಮೊದಲನೇದು ಜಸ್ತ್ವ ಸಂಧಿ. ಜಶ್ ಅಂದರೆ ಜಸ್ತ್ವ. ನೋಡಿ ಜಶ್ ಅಂತಂದರೆ ಪ್ರತಿ ವರ್ಗದಲ್ಲಿರುವಂಥ 3ನೇ ಅಕ್ಷರನ. ವರ್ಗೀಯ ವ್ಯಂಜನದಲ್ಲಿ ಇದೆಯಲ್ಲ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಏನಿದೆ, ಈ ವರ್ಗಗಳಲ್ಲಿರುವಂಥ 3ನೇ ಅಕ್ಷರ ಇದೆಯಲ್ಲ, ಗ, ಜ, ಡ, ದ, ಬ ಇವಿದೆಯಲ್ಲ, ಗ, ಜ, ಡ, ದ, ಬ. ಈ 3ನೇ ಅಕ್ಷರಗಳನ್ನ ಜಶ್ ಅಂತ ಕರೀತಾರೆ, ಜಸ್ತ್ವ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರಗಳು ಕಾಚಾಟ ತಪ ಇರುತ್ತವೆ. ಈ ಪೂರ್ವ ಪದದ ಕೊನೆಯ ಅಕ್ಷರ ಕಾಚಾಟ ತಪ ವ್ಯಂಜನಗಳಿಗೆ ಅದೇ ವರ್ಗದ 3ನೇ ಅಕ್ಷರಗಳಾಗಿರುವಂಥ ಗಜ ಡದಬ ಆದೇಶವಾಗಿ ಬರುವಂಥದ್ದು. ಸಾರಿ, ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಕಾಚಾಟ ತಪ ಮೊದಲನೇ ಅಕ್ಷರಗಳು ಏನಿದ್ದಾವೆ, ಈ ಮೊದಲನೇ ಅಕ್ಷರಗಳಿಗೆ ಅದೇ ವರ್ಗದ 3ನೇ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಜಸ್ತ್ವ ಸಂಧಿ. ನೋಡಿ ಇಲ್ಲಿ ವಾಗ್ದೇವಿ ಅನ್ನೋ ಪದನ ಬಿಡಿಸಿ ಬರೆದಾಗ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಆಗುತ್ತೆ. ಕ ಬಂದಿದೆ ನೋಡಿ, ಅಲ್ಲಿ ವ್ಯಂಜನ ಕ ಬಂದಿದೆ. ಇಲ್ಲಿ ಗಮನಿಸಿ ನೀವು, ಕ ಬಂದಿದೆ, ಇಲ್ಲಿ ಕ ಬಂದಿದೆ. ಈ ಕ ಬದಲಿಗೆ ಇಲ್ಲಿ ಘ ಬಂದಿದೆ. ಈ ಥರ ಬಂದಾಗ ಅದೇ ವರ್ಗದ 3ನೇ ಅಕ್ಷರ ಬಂದಾಗ ಅದು ಜಸ್ತ್ವ ಸಂಧಿ. ಅಚ್ ಪ್ಲಸ್ ಅಂತ ಅಜಂತ, ಷಟ್ ಪ್ಲಸ್ ಆನನ ಷಡಾನನ. ನೋಡಿ ಇದರಲ್ಲೂ ಅಷ್ಟೇ, ಛ ಅಕ್ಷರದ ಬದಲಿಗೆ ಇಲ್ಲಿ ಜ ಅಕ್ಷರ ಬಂದಿದೆ. ಟ ಬದಲಿಗೆ ಡ ಬಂದಿದೆ. ಅಪ್ ಫ ಬದಲಿಗೆ ದ ಬಿ ಬ ಅಕ್ಷರ ಬಂದಿದೆ.
ಅದೇ ವರ್ಗದ ಮೂರನೇ ಅಕ್ಷರಗಳು ಬಂದಾಗ ಅದು ಜಸ್ತ್ವ ಸಂಧಿ. ಕನ್ನಡ ಸಂಧಿಗಳಲ್ಲಿದೆ ಕತಾಪಗಳಿಗೆ ಗದಾಬ ಬಂದಾಗ ಅದು ಆದೇಶ ಸಂಧಿ, ಅದರ ಬದಲಿಗೆ ಅದು ಬಂದಾಗ. ಇಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ, ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಕಚಾಟ ತಪಗಳಿಗೆ ಗಜಟ ದಬ ಆದೇಶವಾಗಿ ಬಂದಾಗ ಅದು ಜಸ್ತ್ವ ಸಂಧಿ. ಇನ್ನು ಶ್ಚುತ್ವ ಸಂಧಿ ನೋಡಿ, ಸಕಾರಕ್ಕೆ ಶಕಾರ, ತಕಾರಕ್ಕೆ ಚಕಾರ ಆದೇಶವಾಗಿ ಬರೋದು ಇಷ್ಟೇ. ಸಕಾರ ಬಂದಾಗ ಶಕಾರ ಬರುತ್ತೆ, ತಕಾರ ಬಂದಾಗ ಚಕಾರ ಬರುತ್ತೆ. ಪಯಸ್ ಶಯನ ಅನ್ನೋ ಪದನ ಬಿಡಿಸಿ ಬರೆದಾಗ ಪಯಸ್ ಪ್ಲಸ್ ಶಯನ ಆಗುತ್ತೆ. ಇಲ್ಲಿ ಸಾ ಅಕ್ಷರ ಇದೆಯಲ್ಲ, ಪೂರ್ವ ಪದದ ಕೊನೆಯ ಅಕ್ಷರ ಸಾ ಏನಿದೆ, ಇಲ್ಲಿ ಪದ ರಚನೆ ಆಗಬೇಕಾದ್ರೆ ಶ ಅಕ್ಷರ ಬಂದಿದೆ, ಸಕಾರಕ್ಕೆ ಶಕಾರ ಬಂದಿದೆ. ಇಲ್ಲಿ ನೋಡಿ ಥ ಇದೆಯಲ್ಲ, ಜಗಜ್ಯೋತಿ ಬಿಡಿಸಿ ಬರೆದಾಗ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ. ಇಲ್ಲಿ ತಾ ಬದಲಿಗೆ ಇಲ್ಲಿ ಜ ಅಕ್ಷರ ಬಂದಿದೆ ನೋಡಿ, ತಕಾರಕ್ಕೆ ಚಕಾರ ಜಗಜ್ಯೋತಿ. ಸತ್ ಪ್ಲಸ್ ಚಿತ್ರ ಸಚಿತ್ರ ನೋಡಿ, ತಾ ಅಕ್ಷರಕ್ಕೆ ಬದಲಾಗಿ ಚ ಅಕ್ಷರ ಆದೇಶವಾಗಿ ಬಂದಿದೆ. ಇದೆಲ್ಲ ಶ್ಚುತ್ವ ಸಂಧಿ, ಏನಿಲ್ಲ, ಸಿಂಪಲ್. ಸಕಾರಕ್ಕೆ ಶಕಾರ ಬರುತ್ತೆ, ತಕಾರಕ್ಕೆ ಚಕಾರ ಬರುತ್ತೆ. ಜಸ್ವನಲ್ಲಿ ಕಚಾಟ ತಪಗಳಿಗೆ ಅದೇ ವರ್ಗದ ಮೂರನೇ ಅಕ್ಷರ ಬರುವಂಥದ್ದು ಸಂಸ್ಕೃತ ಸಂಧಿಗಳು. ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ. ಅದನ್ನು ಬಿಡಿಸಿ ಬರೆಯೋದು ಒಂದು ಕಲ್ತ್ಕೊಂಡ್ಬಿಟ್ರೆ ಇದು ಯಾವ ಸಂಧಿ ಅಂತ ಸುಲಭವಾಗಿ ನಾವು ಹುಡುಕ್ಬೋದು, ಸುಲಭವಾಗಿ ಪರೀಕ್ಷೆಗಳಲ್ಲಿ ನಾವು ಉತ್ತರ ಕೊಡ್ಬೋದು. ಇನ್ನೊಂದಿದೆ ಅನುನಾಸಿಕ ಸಂಧಿ ಅಂತ. ಅನುನಾಸಿಕ ಅಂತಂದರೆ ಹೆಸರೇ ಹೇಳೋ ಹಾಗೆ, ಅನುನಾಸಿಕ ಅಂದರೆ ವರ್ಗೀಯ ವ್ಯಂಜನದಲ್ಲಿರುವಂಥ ಕೊನೆಯ ಅಕ್ಷರಗಳೇನಿದೆ ಅವೆಲ್ಲನೂ ಸಹ ಅನುನಾಸಿಕ ಪದಗಳಲ್ವ. ಜ್ಞ, ನ್ಯ, ಣ, ನ, ಮ ಇವೆಲ್ಲ ಅನುನಾಸಿಕ ಪದಗಳು. ಇಷ್ಟೇ. ಅನುನಾಸಿಕ ಅಂದರೆ ನೋಡಿ, ಕಾಚಾಟ ತಪ ವ್ಯಂಜನ ಏನಿದೆ, ಈ ವ್ಯಂಜನಗಳಿಗೆ ಕ್ರಮವಾಗಿ ಅದೇ ವರ್ಗದ ಕೊನೆ ಅಕ್ಷರ ಬರೋದು. ಅದೇ ವರ್ಗದ ಮೂರನೇ ಅಕ್ಷರ ಬಂದರೆ ಜಸ್ತ್ವ ಸಂಧಿ, ಅದೇ ವರ್ಗದ ಮೂರನೇ ಅಕ್ಷರ ಬಂದರೆ ಜಸ್ತ್ವ ಸಂಧಿ, ಅದೇ ವರ್ಗದ ಕೊನೆ ಅಕ್ಷರ ಬಂದರೆ ಅನುನಾಸಿಕ ಸಂಧಿ. ಸನ್ಮಾನ ಪದನ ಬಿಡಿಸಿ ಬರೆದಾಗ ಸತ್ ಪ್ಲಸ್ ಮಾನ ಸನ್ಮಾನ, ಚಿತ್ ಪ್ಲಸ್ ಮಯ ಚಿನ್ಮಯ ನೋಡಿ. ಸತ್ ಪ್ಲಸ್ ಮಾನ ಸನ್ಮಾನ, ಚಿತ್ ಪ್ಲಸ್ ಮಯ ಚಿನ್ಮಯ. ತಾ ಬದಲಿಗೆ ನೋಡಿ, ಇಲ್ಲಿ ತಾ ವರ್ಗದ ಕೊನೆ ಅಕ್ಷರ ನಾ ಬಂದಿದೆ, ತಾ ಪದದ ಕೊನೆ ಅಕ್ಷರ ನಾ ಬಂದಿದೆ. ಸತ್ ಪ್ಲಸ್ ಮಾನದಲ್ಲಿ ತಾ ಬದಲಿಗೆ ನಾ ಬಂದಿದೆ. ಇನ್ನಷ್ಟು ಉದಾಹರಣೆಗಳು ನೋಡಬೇಕು. ವಾಗ್ಮಯ, ವಾಕ್ ಪ್ಲಸ್ ಮಯ ವಾಗ್ಮಯ. ಅಲ್ಲಿ ಕಾದ ವರ್ಗದ ಕೊನೆ ಅಕ್ಷರ ಜ್ಞಾ ಬಂದಿದೆ. ಇವೆಲ್ಲ ಸಹ ಅನುನಾಸಿಕ ಸಂಧಿಗಳು. ಅದೇ ವರ್ಗದ ಕೊನೆ ಅಕ್ಷರ ಬಂದರೆ ಹೆಸರಲ್ಲೇ ಇದೆ, ನಾವು ಹೆಸರನ್ನು ನಮ್ಗೆ ಸರಿಯಾಗಿ ಇದು ಯಾವುದು ಸಂಧಿ ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಆ ಹೆಸರನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ನಾವು ಸುಲಭವಾಗಿ ಕಂಡುಹಿಡಿಬೋದು ಇದು ಯಾವ ಸಂಧಿ ಅಂತ. ಇದಿಷ್ಟು ಸಂಧಿಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಸಮಾಸಗಳ ಬಗ್ಗೆ ನೋಡ್ತಾ ಹೋಗೋಣ. ಸಮಾಸದಲ್ಲಿ ನಾವು 8 ವಿಧದ ಸಮಾಸಗಳನ್ನ ಗಮನಿಸ್ಬೋದು. ಸಮಾಸ ಅಂತಂದರೆ 2 ಅಥವಾ ಅನೇಕ ಪದಗಳು ಸೇರಿ ಅಲ್ಲಿ ಇರೋವಂಥ ನಡುವಿನಲ್ಲಿರುವಂಥ ಒಂದು ವಿಭಕ್ತಿ ಪ್ರತ್ಯಯ ಏನಿದೆ, ಊ, ಅನ್ನು, ಇಂದ ಈ ಥರ ವಿಭಕ್ತಿ ಪ್ರತ್ಯಯ ಇರುತ್ತಲ್ಲ, ಇದನ್ನು ಬಿಟ್ಟು ಲೋಪ ಮಾಡಿ ಒಂದು ಪದ ರಚನೆ ಆದಾಗ ಅದನ್ನು ಸಮಾಸ ಅಂತ ಕರೀತಾರೆ. ಸಮಾಸ ಅಂದರೆ ಸಮಸ್ತ ಪದ ಅಂತ. ಸಮಸ್ತ ಪದ ಅಂದರೆ ಅರ್ಥಕ್ಕನುಸಾರವಾಗಿ ಬಿಡಿಸಿದಾಗ ಆ ಸಮಸ್ತ ಪದಗಳನ್ನ ಅದನ್ನು ವಿಗ್ರಹವಾಕ್ಯ ಅಂತ ಕರೀತಾರೆ. ಈಗ ಸಮಾಸಗಳನ್ನ ನೋಡ್ತಾ ಹೋಗೋಣ. ಸಮಾಸ ಪದಗಳನ್ನ ಇದರಲ್ಲೂ ಸಹ ಪೂರ್ವ ಪದ ಉತ್ತರ ಪದ ಅಂತ 2 ಇರುತ್ತೆ ಬಿಡಿಸಿದಾಗ. ಅರಸನ ಮನೆ ಅರಮನೆ, ತಲೆಯಲ್ಲಿ ನೋವು ತಲೆನೋವು, ಹೀಗೆ. ಮೊದಲನೇದಾಗಿ ತತ್ಪುರುಷ ಸಮಾಸ. 2 ನಾಮಪದಗಳು ಸೇರಿ ಸಮಾಸ ಆಗಬೇಕಾದ್ರೆ ಉತ್ತರ ಪದದ ಅರ್ಥವು ಪ್ರಧಾನವಾದಾಗ ಅದು ತತ್ಪುರುಷ ಸಮಾಸ. ತತ್ಪುರುಷ ಸಮಾಸದಲ್ಲಿ 2 ಪದಗಳು ನಾಮಪದಗಳೇ. ಪೂರ್ವ ಪದನೂ ನಾಮಪದ ಆಗಿರಬೇಕು, ಉತ್ತರ ಪದನೂ ನಾಮಪದ ಆಗಿರಬೇಕು. ಇವೆರಡನ್ನ ಸೇರಿಸಿ ಪದ ರಚನೆ ಮಾಡಬೇಕಾದ್ರೆ ಅಲ್ಲಿ ಉತ್ತರ ಪದ ಏನಿದೆ ಅದು ಪ್ರಧಾನ ಆಗಿರಬೇಕು, ಅದರ ಅರ್ಥ ಪ್ರಧಾನ ಆಗಿದ್ದಾಗ ಅದು ತತ್ಪುರುಷ ಸಮಾಸ. ಹಗಲಿನಲ್ಲಿ ಕನಸು ಹಗಲುಗನಸು, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ, ಸಂಜೆಯ ಪ್ಲಸ್ ಕೆಂಪು ಸಂಜೆಗೆಂಪು. ಇದರಲ್ಲೆಲ್ಲ ಗಮನಿಸಿ ನೀವು. ಹಗಲುಗನಸು, ಹಗಲು ಅನ್ನೋದು ನಾಮಪದ, ಕನಸು ಅನ್ನೋದು ನಾಮಪದ. ಇದನ್ನು ಬಿಡಿಸಿ ಬರೆದಾಗ, ಹಗಲು ಕನಸನ್ನು ಬಿಡಿಸಿ ಬರೆದಾಗ ಹಗಲಿನಲ್ಲಿ ಕನಸು. ಈ ಸಂಜೆ ಅನ್ನೋದು ನಾಮಪದ, ಕೆಂಪು ಅನ್ನೋದು ಒಂದು ನಾಮಪದ. ಇವೆರಡನ್ನು ಬಿಡಿಸಿ ಬರೆದಾಗ ಸಂಜೆಯ ಕೆಂಪು, ಸಂಜೆಯ ಪ್ಲಸ್ ಕೆಂಪು. ಬೆಟ್ಟ ಅನ್ನೋದು ಒಂದು ನಾಮಪದ, ತಾವರೆ ಅನ್ನೋದು ಸಹ ಒಂದು ನಾಮಪದ.
ಈ ಬೆಟ್ಟದಾವರೆನ ಬಿಡಿಸಿ ಬರೆದ್ರೆ ಬೆಟ್ಟದ ಪ್ಲಸ್ ತಾವರೆ ಆಗುತ್ತೆ. ಈ ಥರ ಎರಡೂ ಪದಗಳು ನಾಮಪದ ಆಗಿರಬೇಕು. ಅದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನ ಆಗಿದ್ದಾಗ ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ. ಇನ್ನು ಕರ್ಮಧಾರೆಯ ಸಮಾಸ ನೋಡೋಣ. ಕರ್ಮಧಾರೆಯ ಅಂತಂದರೆ ಈ ಪೂರ್ವ ಪದವು ಗುಣವನ್ನು ಸೂಚನೆ ಮಾಡುತ್ತೆ, ಉತ್ತರ ಪದ ನಾಮಪದ ಆಗಿರುತ್ತೆ. ಎರಡೂ ನಾಮಪದ ಆಗಿದ್ದರೆ ತತ್ಪುರುಷ ಸಮಾಸ. ಪೂರ್ವ ಪದ ಉತ್ತರ ಪದದ ಗುಣವನ್ನು ಸೂಚಿಸ್ತಾ ಇದ್ದರೆ ಅದು ಕರ್ಮಧಾರೆಯ ಸಮಾಸ ಅಂತ. ಕೆಂಬವಳ ಅನ್ನೋ ಪದನ ಬಿಡಿಸಿ ಬರೆದಾಗ ಕೆಚ್ಚನೆ ಪ್ಲಸ್ ಪವಳ ಆಗಿದೆ ನೋಡಿ. ಕೆಂಬವಳ, ಕೆಚ್ಚನೆ ಪ್ಲಸ್ ಪವಳ. ಹವಳ ಎಂಥದ್ದು ಅಲ್ಲಿ ಕೆಚ್ಚನೆ ಇರೋವಂಥದ್ದು, ಕೆಂಬವಳ ಕೆಂಪಾಗಿರೋವಂಥದ್ದು. ಕೆಂದಾವರೆ ನೋಡಿ, ತಾವರೆ ಅನ್ನೋದು ಒಂದು ನಾಮಪದ. ಆ ತಾವರೆಯ ಗುಣವನ್ನು ಸೂಚಿಸುವಂಥದ್ದು ಬಣ್ಣ. ಯಾವ ಬಣ್ಣ? ಕೆಂಪು ಬಣ್ಣ. ತಾವರೆಯ ಗುಣವನ್ನು ಅಲ್ಲಿ ಕೆಂಪು ಬಣ್ಣ ಸೂಚಿಸ್ತಾ ಇದೆ. ಹಾಗಾಗಿ ಕೆಂಪಾದ ತಾವರೆ ಕೆಂದಾವರೆ. ತಾವರೆಯ ಗುಣವನ್ನು ಸೂಚಿಸೋದು ಪೂರ್ವ ಪದ, ತಾವರೆ ಅನ್ನೋದು ಉತ್ತರ ಪದ. ಇವೆರಡನ್ನೂ ಸೇರಿಸಿದಾಗ ಕೆಂದಾವರೆ ಆಗುತ್ತೆ. ಹೀಗೆ ನಾಮಪದ, ಉತ್ತರ ಪದದಲ್ಲಿರುವಂಥ ನಾಮಪದಗಳು ಏನಿದ್ದಾವೆ ಆ ನಾಮಪದಗಳನ್ನ ನೋಡಿ. ಪವಳ, ತಾವರೆ, ಮರ ಇವೆಲ್ಲ ನಾಮಪದ. ಈ ನಾಮಪದಗಳ ಗುಣಗಳನ್ನ ಹೇಳ್ತಾ ಇರೋದು ಕೆಚ್ಚನೆ, ಕೆಂಪಾದ, ಹಿರಿದು ಇವು ಹೇಳ್ತಾ ಇದೆ. ಇವೆಲ್ಲ ಏನು ಪೂರ್ವಪದಗಳು, ಇವೆಲ್ಲ ಏನು ಅದ್ರ ಗುಣವನ್ನು ಸೂಚಿಸ್ತಾ ಇದೆ. ಹೆಮ್ಮರ ನೋಡಿ, ಹೆಮ್ಮರ, ಹಿರಿದು ಪ್ಲಸ್ ಮರ, ಹೆಮ್ಮರ. ಮರ ಯಾವುದು? ಹಿರಿದು, ದೊಡ್ಡದು ಮರ, ಹಿರಿಮರ. ಹಿರಿಮರ, ಮರದ ಒಂದು ಗುಣವನ್ನು ಸೂಚಿಸ್ತಾ ಇರೋದು ಪೂರ್ವ ಪದದಲ್ಲಿರುವಂಥ ಹಿರಿದು ಅಕ್ಷರ ಪೂರ್ವ ಪದ ಸೂಚಿಸ್ತಾ ಇದೆ. ಹೀಗಾಗಿ ಪೂರ್ವ ಪದ ಗುಣವನ್ನು ಸೂಚಿಸಬೇಕು, ಉತ್ತರ ಪದ ನಾಮಪದ ಆಗಿರಬೇಕು. ಅದು ಕರ್ಮಧಾರೆಯ ಸಮಾಸ. ಇನ್ನು ಕ್ರಿಯಾ ಸಮಾಸ ನೋಡಿ. ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿಯ ನಾಮಪದ ಇದ್ದು ಉತ್ತರದಲ್ಲಿ ಕ್ರಿಯಾಪದ ಇರುವಂಥದ್ದು. ಹೆಸರಲ್ಲೇ ಇದೆಯಲ್ಲ ಕ್ರಿಯಾ. ಕ್ರಿಯಾ ಅಂದರೆ ಅಲ್ಲೊಂದು ಕ್ರಿಯೆ ನಡೀತಿರುತ್ತೆ, ಕ್ರಿಯೆ ಇರಬೇಕು ಅಲ್ಲೊಂದು. ಅಲ್ಲಿ ಕರ್ಮಧಾರೆಯದಲ್ಲಿ ಉತ್ತರ ಪದ ನಾಮಪದ ಆಗಿತ್ತು. ಆದರೆ ಇಲ್ಲಿ ಕ್ರಿಯಾ ಸಮಾಸದಲ್ಲಿ ಪೂರ್ವ ಪದ ವಿಭಕ್ತಿ ಪ್ರತ್ಯಯ ಇರುವಂಥ ನಾಮಪದ ಆಗಿರುತ್ತೆ. ಈ ಕ್ರಿಯಾ ಸಮಾಸದಲ್ಲಿ ಉತ್ತರ ಪದ ಕ್ರಿಯಾಪದ ಆಗಿರುತ್ತೆ, ಕ್ರಿಯೆಯನ್ನು ಸೂಚನೆ ಮಾಡುವಂಥದ್ದು. ತಲೆಯನ್ನು ಗೊಡವು, ತಲೆಗೊಡವು. ಕಣ್ಣನ್ನು ಮುಚ್ಚಿ, ಕಣ್ಮುಚ್ಚಿ. ನೋಡಿ, ತಲೆ ಅನ್ನೋದು ಒಂದು ನಾಮಪದ. ತಲೆನ ಏನು ಮಾಡ್ತಾ ಇದ್ದಾರೆ? ಕೊಡುತ್ತಾ ಇದ್ದಾರೆ. ಕೊಡುವು ಅನ್ನೋದು ಒಂದು ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಈ ಕೊಡವು ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಯಾವುದರ ಕ್ರಿಯೆಯನ್ನು ಸೂಚಿಸ್ತಾ ಇದೆ ಅಂತಂದರೆ ನಾಮಪದದ ಒಂದು ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಹಾಗಾಗಿ ಇದು ಕ್ರಿಯಾ ಸಮಾಸ. ಕಣ್ಣನ್ನು ಮುಚ್ಚಿ, ಕಣ್ಣು ನಾಮಪದ, ಮುಚ್ಚಿ ಅನ್ನೋದು ಅಲ್ಲಿ ಒಂದು ಕ್ರಿಯೆ ಇದೆ, ಮುಚ್ತಾರೆ, ಕಣ್ಣನ್ನು ಮುಚ್ಚಿ ಅನ್ನೋದು ಈ ನಾಮಪದವಾದ ಒಂದು ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಇದು ಕ್ರಿಯಾ ಸಮಾಸ. ಕೈಯನ್ನು ಪ್ಲಸ್ ಹಿಡಿ, ಕೈ ಹಿಡಿ ಇವೆಲ್ಲ ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ದ್ವಿಗು ಸಮಾಸ. ದ್ವಿಗು ಸಮಾಸ ನೋಡಿ. ದ್ವಿ ಅಂದರೆ ಏನು? ಎರಡು ಅಂತ ಅರ್ಥ. ಎರಡು ಅನ್ನೋದೇನು? ಒಂದು ಸಂಖ್ಯಾವಾಚಕ ಪದ. ಎರಡು ಅನ್ನೋದಲ್ವಾ? ಪೂರ್ವ ಪದ ಸಂಖ್ಯಾವಾಚಕವಾಗಿರಬೇಕು, ಉತ್ತರ ಪದ ನಾಮಪದ ಆಗಿದ್ದರೆ ಅದು ದ್ವಿಗು ಸಮಾಸ. ಪಂಚ ಪ್ಲಸ್ ಇಂದ್ರಿಯ, ಪಂಚೇಂದ್ರಿಯ ನೋಡಿ. ಪಂಚ ಅನ್ನೋದು ಒಂದು ಸಂಖ್ಯಾವಾಚಕ. ಪಂಚ ಅಂದರೆ 5. ಇಂದ್ರಿಯ ಅನ್ನೋದು ಒಂದು ನಾಮಪದ, ಪಂಚೇಂದ್ರಿಯ ಆಯ್ತಲ್ಲ. ಸಪ್ತಗಳಾದ ಪ್ಲಸ್ ಸ್ವರಗಳು, ಸಪ್ತಸ್ವರಗಳು. ಸಪ್ತ ಅನ್ನೋದು ನೋಡಿ, ಸಪ್ತ ಅನ್ನೋದು ಒಂದು ಸಂಖ್ಯಾವಾಚಕ ಪದ. ಸಪ್ತ ಅದರಲ್ಲೇ ಇದೆ 7 ಅಂತ, ಸಪ್ತಸ್ವರಗಳು ಅಂತೀವಲ್ಲ, ಸಪ್ತ ಅಂದರೆ 7 ಅಂತ. 7 ಅನ್ನೋದು, ಸಪ್ತ ಅನ್ನೋದು ಒಂದು ಸಂಖ್ಯಾವಾಚಕ ಪದ. ಸ್ವರ ಅನ್ನೋದು ಒಂದು ನಾಮಪದ. ಇವೆರಡನ್ನ ಸೇರಿಸಿದಾಗ ಸಪ್ತಸ್ವರಗಳು ಆಗುತ್ತೆ. 3 ಪ್ಲಸ್ ಮಡಿ, ಮುಮ್ಮಡಿ ಇವೆಲ್ಲ ದ್ವಿಗು ಸಮಾಸ. ಪೂರ್ವ ಪದ ಸಂಖ್ಯೆಗಳನ್ನ ಸೂಚನೆ ಮಾಡ್ತಾ ಇರಬೇಕು, ಉತ್ತರ ಪದ ನಾಮಪದ ಆಗಿರಬೇಕು. ಇದನ್ನು ನಾವು ದ್ವಿಗು ಸಮಾಸ ಅಂತೀವಿ. ಅಂಶಿ ಸಮಾಸ ಅಂದರೆ ಪೂರ್ವ ಪದ ಅಂಶಿ ಆಗಿರಬೇಕು, ಉತ್ತರ ಪದ ಅಂಶಿ ಆಗಿರಬೇಕು. ಅಂದರೆ ನೋಡಿ, ಅಂಶ ಅಂದರೆ ಒಂದು ಭಾಗ, ಕೈ, ಕಾಲು, ತಲೆ ಹೀಗೆ ಒಂದು ಭಾಗ. ಅಂಶಿ ಅಂದರೆ ಆ ಭಾಗದಲ್ಲಿ ಇರುವಂಥ ಮತ್ತೊಂದು ಭಾಗ. ಈಗ ಒಂದು ಕೈ ಅಂತ ಅಂದ್ಕೊಂಡ್ರೆ, ಕೈ ಅನ್ನೋದು ಒಂದು ಅಂಶ. ಕೈಯಲ್ಲಿ ಎಷ್ಟು ಥರ ಇದೆ? ಅಂಗೈ, ಮುಂಗೈ, ಮೊಣಕೈ ಈ ಥರ ಭಾಗಗಳಿದಾವಲ್ಲ, ಇದನ್ನು ಅಂಶಿ ಅಂತಾರೆ. ಕಾಲು ಅನ್ನೋದು ಒಂದು ಅಂಶ. ಕಾಲಲ್ಲಿ ಹಿಂಗಾಲು, ಮುಂಗಾಲು, ಮೊಣಕಾಲು ಇದು ಅಂಶಿ. ಭಾಗದಲ್ಲಿನ ಮತ್ತೊಂದು ಭಾಗ ಅಂಶಿ. ಒಂದು ಭಾಗ ಓಲಾಗಿ ಕನ್ಸಿಡರ್ ಮಾಡಿದಾಗ ಅದನ್ನು ಅಂಶ ಅಂತ ಕರಿತೀವಿ. ಕಾಲು ಪ್ಲಸ್ ಮುಂದು, ಮುಂಗಾಲು ನೋಡಿ. ಕಾಲು ಅನ್ನೋದು ಒಂದು ಅಂಶ. ಮುಂದು ಮಾಡಿದಾಗ ಮುಂಗಾಲು ಆಗುತ್ತೆ. ಮುಂಗಾಲು ಅನ್ನೋದೇನು? ಅಂಶಿ. ಅದು ಉತ್ತರ ಪದ ಅಂಶಿ ಆಗಿದೆ, ಪೂರ್ವ ಪದ ಅಂಶ ಆಗಿದೆ ನೋಡಿ. ಬೆರಳು ಅನ್ನೋದು ಒಂದು
ಅಂಶ ಆಗಿದೆ. ಅದು ಬೆರಳಿನಲ್ಲಿ ತುದಿ ಬೆರಳು ಕೊನೆ ತುದಿ, ಬೆರಳಿನ ತುದಿಗಳಿರ್ತಾವಲ್ಲ, ಮಧ್ಯ, ಕೊನೆ, ಫಸ್ಟು ಅಂತ. ಹಾಗೆ ಬೆರಳಿನ ಪ್ಲಸ್ ತುದಿ ಬೆರಳು. ಅಡವಿ ಅನ್ನೋದು ಒಂದು ಓಲ್ ಕಾಡು, ಅಡವಿ ಕಾಡು ಅಲ್ವಾ ಸಮಾನಾರ್ಥಕ ಪದ ಅದಕ್ಕೆ. ಓಲ್ ಅನ್ನೋ ಕಾಡನ್ನು ಅಡವಿ ಅಂತ ಕರೀತಾರೆ. ಅಡವಿ ಅನ್ನೋದು ಒಂದು ಅಂಶ. ಅಡವಿನಲ್ಲಿ ಇದಾಗಳಿರ್ತಾವಲ್ಲ, ನಟ್ಟಡವಿ, ಫಸ್ಟಲ್ಲಿ ಬರುವಂಥದ್ದು, ಮಧ್ಯದ ಅಡವಿ, ಕೊನೆ ಅಡವಿ, ಪ್ರಥಮ ಅಡವಿ, ಈ ಥರ ಇರ್ತಾವಲ್ಲ ಅಡವಿಗಳಲ್ಲಿ. ಅದರಲ್ಲಿ ನಡು ಅನ್ನೋದು ಅಂಶಿನ ಸೂಚನೆ ಮಾಡ್ತಾ ಇದೆ, ನಟ್ಟಡವಿ ಅಂತ. ಇದು ಅಂಶಿ ಸಮಾಸ. ದ್ವಂದ್ವ ಅಂದರೆ ಹೆಸರಲ್ಲೇ ಹೇಳೋ ಹಾಗೆ ದ್ವಂದ್ವವಾಗಿರೋದು, ಕನ್ಫ್ಯೂಸ್ ಮಾಡೋ ಹಾಗೆ, ಎರಡೆರಡು ಇರೋ ಅಂಥದ್ದು. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳಿದ್ದು ಎಲ್ಲ ಪದಗಳ ಅರ್ಥವೂ ಸಹ ಇಲ್ಲಿ ಪ್ರಧಾನ ಆಗಿರಬೇಕು. 2 ಪದಗಳು ನಾಮಪದಗಳಾಗಿದ್ದಾಗ ಅಲ್ಲಿ ತತ್ಪುರುಷ ಸಮಾಸ. 2 ಪದಗಳು ನಾಮಪದಗಳಾಗಿದ್ದು ಇಲ್ಲಿ 2 ಪದಗಳ ಅರ್ಥವೂ ಸಹ ಪ್ರಧಾನ ಆಗಿರಬೇಕು. ಹಾಗಿದ್ದಾಗ ಅವು ದ್ವಂದ್ವ ಸಮಾಸ. ಅಲ್ಲಿ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದದ ಅರ್ಥ ಪ್ರಧಾನ ಆಗಿರುತ್ತೆ. ದ್ವಂದ್ವ ಸಮಾಸದಲ್ಲಿ 2 ಪದಗಳ ಅರ್ಥ ಪ್ರಧಾನ ಆಗಿರುತ್ತೆ. ಕೃಷ್ಣನು ಪ್ಲಸ್ ಅರ್ಜುನನು, ಕೃಷ್ಣಾರ್ಜುನರು. ಕೃಷ್ಣ ಅನ್ನೋದು ನಾಮಪದ, ಅರ್ಜುನ ಅನ್ನೋದು ನಾಮಪದ. ಇವೆರಡೂ ಪದಗಳಿಗೂ ಸಹ ಇವೆರಡೂ ಪದಗಳ ಅರ್ಥನೂ ಸಹ ಪ್ರಧಾನವಾಗಿದೆ. ಇವೆರಡು ಪದಗಳ ಅರ್ಥನೂ ಮುಖ್ಯನೇ. ಕೃಷ್ಣಾರ್ಜುನರು. ಆಟ ಪ್ಲಸ್ ಓಟ, ಆಟೋಟ. ಧನವು, ಧಾನ್ಯವು, ಧನಧಾನ್ಯಗಳು. ಗಿಡವು, ಮರವು, ಬಳ್ಳಿಯು, ಗಿಡಮರ ಬಳ್ಳಿಯು. ಕೆರೆಯು, ಕಟ್ಟೆಯು, ಬಾವಿಯು, ಕೆರೆ ಕಟ್ಟೆ ಬಾವಿಗಳು. ಇವೆಲ್ಲ ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ಇನ್ನು ಬಹುರ್ವಿಹಿ ಸಮಾಸ ಅಂತ ಇದೆ. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅನ್ಯ ಪದ ಪ್ರಧಾನವಾದರೆ ಬಹುರ್ವಿಹಿ. 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದ ಸೇರಿ 2 ಪದಗಳ ಅರ್ಥ ಪ್ರಧಾನ ಆದಾಗ ದ್ವಂದ್ವ ಸಮಾಸ. 2 ನಾಮಪದಗಳಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನ ಆದಾಗ ತತ್ಪುರುಷ ಸಮಾಸ. ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಬೇರೆ ಪದ ಪ್ರಧಾನ ಆದಾಗ ಅದು ಬಹುರ್ವಿಹಿ ಸಮಾಸ. ಮುಕ್ಕಣ್ಣ ಅನ್ನೋ ಪದನ ಬಿಡಿಸಿ ಬರೆದಾಗ 3 ಪ್ಲಸ್ ಕಣ್ಣುಳ್ಳವ ಮುಕ್ಕಣ್ಣ ಆಗುತ್ತೆ. ನೋಡಿ, ಇಲ್ಲಿ 3 ಮತ್ತು ಕಣ್ಣು ಇವೆರಡೂ ಸಹ ನಾಮಪದಗಳೇ, ಆದರೆ ಪದಗಳ ಅರ್ಥ ಬೇರೆ ಆಗಿದೆ. ನೋಡಿ, ಮುಕ್ಕಣ್ಣ, ಅವೆರಡು ಪದಗಳನ್ನ ಬಿಡಿಸಿ ಬರೆದಾಗ ಬೇರೆ ಪದ ಬಂದು ಸೇರ್ಕೊಂಡಿರ್ತಾರೆ, ಮುಕ್ಕಣ್ಣ. ಮುರನ ಪ್ಲಸ್ ಅರಿ, ಮುರಾರಿ. ಚಕ್ರವು ಪ್ಲಸ್ ಪಾಣಿ, ಚಕ್ರ ಅನ್ನೋದು ಒಂದು ನಾಮಪದ, ಪಾಣಿ ಅನ್ನೋದು ಒಂದು ನಾಮಪದ. ಇವೆರಡನ್ನ ಸೇರಿಸಿದಾಗ ಬೇರೊಂದು ಪದ ಬಂದು ಅಲ್ಲಿ ಪ್ರಧಾನ ಆಗ್ತಾ ಇದೆ, ಚಕ್ರಪಾಣಿ. ಕೆಂಗಣ್ಣ, ಕೆಂಪು ಪ್ಲಸ್ ಕಣ್ಣುಳ್ಳವ ಕೆಂಗಣ್ಣ. ಕೆಂಪು ಅನ್ನೋದು ನಾಮಪದ, ಕಣ್ಣು ಅನ್ನೋದು ಒಂದು ನಾಮಪದ, ಆದರೆ ಇಲ್ಲಿ ಬೇರೊಂದು ಪದ ಬರ್ತಾ ಇದೆ ನೋಡಿ, ಕೆಂಗಣ್ಣ. ಕೆಂಗಣ್ಣ ಅಂದರೆ ಶಿವ, ಕೆಂಗಣ್ಣ. ಈ ಪದ ಬಂದು ಅಲ್ಲಿ ಪ್ರಧಾನ ಆಗ್ತಾ ಇದೆ. ಇದನ್ನು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಇನ್ನು ಗಮಕ ಸಮಾಸ 8ನೇ ಸಮಾಸ, ಇದು ಕೊನೆ ಸಮಾಸ. ಪೂರ್ವ ಪದವು ಸರ್ವನಾಮ ಆಗಿರಬೇಕು. ಉತ್ತರ ಪದದ ನಾಮಪದದೊಂದಿಗೆ ಸೇರಿ ಆಗುವ ಸಮಾಸ. ಪೂರ್ವ ಪದ ಸರ್ವನಾಮ ಅಂದರೆ ನಾಮಪದದ ಬದಲಿಗೆ ನಾವು ಏನನ್ನು ಬಳಸ್ತೀವಿ, ಸರ್ವನಾಮಗಳು ಯಾವ್ಯಾವು? ಅವನು, ಅವಳು, ಇವನು, ಇದು, ಅದು, ಇವೆಲ್ಲ ಸರ್ವನಾಮಗಳು. ನಾಮಪದದ ಬದಲಿಗೆ ಬಳಸುವಂಥವಲ್ಲ ಇದೆಲ್ಲ. ಈ ಸರ್ವನಾಮಗಳನ್ನ ಉತ್ತರ ಪದದಲ್ಲಿರುವಂಥ ನಾಮಪದಗಳ ಜೊತೆ ಸೇರಿಸಿದಾಗ ಅದು ಗಮಕ ಸಮಾಸ ಅಂತ ಕರೀತಾರೆ. ನೋಡಿ, ಇದು ಪ್ಲಸ್ ನಾಯಿ, ಈ ನಾಯಿ. ಇದು ಅನ್ನೋದು ಒಂದು ಸರ್ವನಾಮ, ನಾಯಿ ಅನ್ನೋದು ಒಂದು ನಾಮಪದ. ಈ ನಾಯಿ ಇದು ಒಂದು ಸೇರಿ ಸಮಾಸ ರಚನೆ ಆಗಿದೆ. ಉಡುವುದು ಪ್ಲಸ್ ದಾರ, ಉಡುದಾರ. ಅವನು ಪ್ಲಸ್ ಹುಡುಗ, ಆ ಹುಡುಗ. ಇವೆಲ್ಲ ಗಮಕ ಸಮಾಸಕ್ಕೆ ಉದಾಹರಣೆ. ಇನ್ನು ಕೊನೆಯದಾಗಿ ಅರಿ ಸಮಾಸ ಅಂತ ಇದೆ. ಅರಿ ಸಮಾಸ ಅಂದರೆ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡೋದು ವ್ಯಾಕರಣದಲ್ಲಿ ಇಲ್ಲ. ಆ ಥರ ಏನಾದರೂ ಮಾಡಿದ್ರೆ ಅದು ವ್ಯಾಕರಣಕ್ಕೆ ವಿರುದ್ಧ. ಅಕಸ್ಮಾತ್ ಏನಾದರೂ ಕನ್ನಡ ಸಂಸ್ಕೃತ ಪದ ಸೇರಿ ಸಮಾಸ ಮಾಡೋ ಹಾಗಾದರೆ ಅದನ್ನು ಅರಿ ಸಮಾಸ ಅಂತ ಕರೀತಾರೆ. ವ್ಯಾಕರಣಕ್ಕೆ ವಿರುದ್ಧ ಈ ಥರ ಮಾಡೋದು, ಕನ್ನಡ ಸಂಸ್ಕೃತ ಪದ ಸೇರಿ ಮಾಡೋವಂಥದ್ದು ಸಮಾಸ ಮಾಡಿದ್ರೆ ಅದು ವ್ಯಾಕರಣಕ್ಕೆ ವಿರುದ್ಧ. ಆ ರೀತಿ ಏನಾದರೂ ಮಾಡಿದ್ರೆ ಅದು ಅರಿ ಸಮಾಸ ಅಂತ. ನೋಡಿ, ಇಲ್ಲಿ ಉದಾಹರಣೆನಲ್ಲಿ ಗಮನಿಸಿ. ಭೂತಾಯಿ ಅಂತ ಇದೆಯಲ್ಲ, ಭೂತಾಯಿ. ಇದರಲ್ಲಿ ಭೂ ಅನ್ನೋದು ಸಂಸ್ಕೃತ ಪದ, ತಾಯಿ ಅನ್ನೋದು ಕನ್ನಡ ಪದ. ಇವೆರಡೂ ಸೇರಿ ಇಲ್ಲಿ ಯಾವುದೇ ಸಮಾಸ ಆಗೋದಿಲ್ಲ. ಈ ಥರ ಮಾಡಬಾರ್ದು, ಇದು ವ್ಯಾಕರಣಕ್ಕೆ ವಿರುದ್ಧ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹೃದಯ ಬೇನೆ, ಮಲ್ಲಿಗೆ ಪುಷ್ಪ, ಇವೆಲ್ಲ ಕನ್ನಡ ಮತ್ತು ಸಂಸ್ಕೃತ ಪದಗಳು ಎರಡೂ ಸೇರಿ ಆಗಿರುವಂಥ ಒಂದು ಪದ. ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡಿದ್ರೆ ಇದು ಅರಿ ಸಮಾಸ ಅಂತ
ಹೇಳ್ತಾ ಇದ್ದಾರೆ. ಇದಿಷ್ಟು ಸಂಧಿಗಳು ಮತ್ತು ಸಮಾಸಗಳ ಬಗ್ಗೆ ಎಲ್ಲರಿಗೂ ತರಗತಿ ಕ್ಲಾಸ್ ಇಷ್ಟ ಆಯಿತು ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇನ್ನಷ್ಟು ಕ್ಲಾಸ್ಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.